ಕಾಡುವಂತ ಹಲವು ಸಿನಿಮಾಗಳಲ್ಲಿ ಮಾತಾಡೋದಕ್ಕೂ ಹಲವು ತರದ ವಿಷಯಗಳಿರುತ್ತೆ. ಕೈಗಳು ಸಾಕಾಯ್ತು ಅಂದ್ರೂ ಸಾಲದಷ್ಟು ಪುಟಗಳೇ ತುಂಬಿ ಹೋಗೋವಷ್ಟು ಬರೆಯೋದಕ್ಕಿರತ್ತೆ. ಹಾಗೆ ಅದನ್ನ ಹೇಳುವಾಗ ಒಂಥರ ಖುಷಿ, ಸಮಾಧಾನ. ಆದ್ರೆ ಕೆಲವೊಂದು ಸಿನಿಮಾಗಳು ಮಾತ್ರ ಕಾಡೋ ರೀತಿಯಲ್ಲಿ ಇದ್ರೂ, ಮಾತಾಡೋದಕ್ಕೆ ವಿಷಯಗಳಿದ್ರೂ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗದೇ ಇರೋಷ್ಟು ಮೌನಕ್ಕೆ ತಳ್ಬಿಟ್ಟಿರುತ್ತೆ. ಉಳಿಯೋದು ವರ್ಣಿಸಲಾಗದ ಅನುಭವ ಮಾತ್ರ. ಸೊ ಅಂಥ ಸಾಲಿಗೆ ಈಗ ನೋಡ್ದಂತ ಈ ಸಿನಿಮಾ ಕೂಡ ಸೇರ್ತಾ ಇದೆ. ನೋಡಿದವರು ಏನಂತಾರೆ? ಇದು ಕುಲ್ದೀಪ್ ಕಾರ್ಯಪ್ಪ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ, ಇಲ್ಲಿನ ಮುಖ್ಯ ಪಾತ್ರಧಾರಿ ಸಿದ್ಧಾರ್ಥ್ ಒಬ್ಬ ವೆಬ್ ಡಿಸೈನರ್. ಚಿಕ್ಕವನಾಗಿದ್ದಾಗಿಂದನೂ ತನ್ನ ಕುಟುಂಬದವ್ರನ್ನ ನೋಡ್ದಂತವ್ರು ಏನೇನೋ ಅಂತಿರ್ತಾರೆ. ಅಂಡ್ ಅದು ಅವನನ್ನ ತೀವ್ರವಾಗಿ ಘಾಸಿಗೊಳಿಸಿರತ್ತೆ. ಜೊತೆಗೆ ಈ ಟೈಮಲ್ಲಿ ಒಂದು ಬ್ರೇಕಪ್ ಬೇರೆ. ಸೊ ಇಷ್ಟೆಲ್ಲ ದುಃಖದಲ್ಲಿದ್ರೂ ಮುಖವಾಡ ಹಾಕೊಂಡು ಆರ್ಟಿಫಿಷಿಯಲ್ ಆಗಿ ಬದುಕ್ತಾ ಇರೋ ಸಿದ್ಧಾರ್ಥ್ ಒಂದು ದಿನ ಇವೆಲ್ಲದರಿಂದ ಮುಕ್ತಿ ಪಡೆಯೋದಕ್ಕೆ ನಿರ್ಧಾರ ಮಾಡ್ತಾನೆ. ತನ್ನನ್ನ ತಾನು ಕಳ್ಕೊಳ್ಳೋದಕ್ಕೆ ಹೊರಡ್ತಾನೆ. ಸೊ ಈ ಹುಡುಕಿ ಕಳ್ಕೊಳ್ಳುವಂತ ಪ್ರೊಸೆಸ್ನಲ್ಲಿ ಅವನಿಗೆ ಅರ್ಥ ಆಗಿದ್ದೇನೋ ಸಿಕ್ಕಿದ್ದೇನೋ ಅನ್ನೋದನ್ನೆಲ್ಲ ನೀವು ಫಿಲ್ಮಲ್ಲೇ ನೋಡಿ ತಿಳ್ಕೋಬೇಕು. ಇನ್ನು ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಆಲ್ರೆಡಿ ಲೇಟ್ ಆಗಿದೆ, ನೋಡೋಣ ಈ ಸಲ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಸಿದ್ಧಾರ್ಥ್ ಕ್ಯಾರೆಕ್ಟರ್. ನನ್ನ ಪ್ರಕಾರ ಡೈರೆಕ್ಟರ್ ಕುಲ್ದೀಪ್ ಅವರು ಹಾಗೆ ನವೀನ್ ಶಂಕರ್ ಅವರು ಇಬ್ರು ಕೂತು ಸಿನಿಮಾ ಬಗ್ಗೆ ಡೀಪ್ ಡಿಸ್ಕಷನ್ ನಡೆಸಿದ್ದಾರೆ. ಬಿಕಾಸ್ ಇದು ಕೇವಲ ಒಂದು ಪಾತ್ರ ಅಲ್ಲ. ನವೀನ್ ಶಂಕರ್ ಅವರು ಮಾಡಿರೋದು ಆಕ್ಟಿಂಗ್ ಅಲ್ವೇ ಅಲ್ಲ. ಸಿದ್ಧಾರ್ಥ್ ಅನ್ನೋನು ರಿಯಲ್ ಆಗಿ ಇದಾನೇನೋ, ನಾವೇ ಅವನ ಬದುಕಿಗೆ ಕ್ಯಾಮ್ರಾ ಇಟ್ಟು ನೋಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಆ ಪಾತ್ರನ ಜೀವಿಸಿದಾರವರು. ಬರೀ ಒಂಟಿತನ, ಫ್ರಸ್ಟ್ರೇಷನ್ ಅಲ್ಲೇ ತುಂಬಿರೋ ತನ್ನ ಜೀವನ, ದಿನಬೆಳಗಾದ್ರೆ ತನ್ನ ಬಗ್ಗೆನೇ ಮಾತಾಡೋರ್ ಜೊತೆ ಬಕೆಟ್ ಹಿಡ್ಕೊಂಡು ಕೆಲಸ ಮಾಡೋದು. ಅಂಡ್ ದಿನ ಮುಗಿಯೋ ವೇಳೆ ಮತ್ತದೇ ಚಿಂತೆ, ಕೊರಗು. ನನ್ನನ್ನೇ ಯಾಕೆ ಎಲ್ಲ ಬಿಟ್ಟು ಹೋಗ್ತಾರೆ, ನಾನೇ ಸರಿ ಇಲ್ವಾ, ಹೀಗೆ. ಇದನ್ನ ಹೇಳೋದು ಸುಲಭ, ಅದೇ ಬರ್ದು ಎಕ್ಸಿಕ್ಯೂಟ್ ಮಾಡಿ ಆ ಭಾವನೆಯನ್ನ ತರ್ಸೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ರೆ ಆ ಕಷ್ಟನ ರೈಟರ್ಗೆ ಕೊಡದೇ ಇರೋ ರೀತಿ ಮನಸ್ಸು ಮುಟ್ಟೋ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ನವೀನ್ ಶಂಕರ್ ಅವರು. ಹೇಗಂದ್ರೆ ಡೈರೆಕ್ಟರ್ ಅವರೇ ಒಂದು ಸಂದರ್ಭನ ಸೃಷ್ಟಿ ಮಾಡಿ ಬಿಟ್ಬಿಡಿ, ಮಿಕ್ಕಿದ್ದನ್ನ ನಾನೇ ನೋಡ್ಕೋತೀನಿ ಅನ್ನೋ ರೇಂಜಿಗೆ ಪರ್ಫಾರ್ಮೆನ್ಸ್ ಇತ್ತು. ಅಲ್ಲಿ ಡೈಲಾಗ್ ಇರ್ಲಿ ಇಲ್ದೇ ಇರ್ಲಿ, ಮೇಜರ್ ಬ್ರೇಕ್ ಡೌನ್ ಏರಿಯಾನ ಅಲ್ವಾ, ಅದ್ಯಾವುದು ಮ್ಯಾಟರ್ ಆಗ್ಲೇ ಇಲ್ಲ. ಸಣ್ಣ ಪುಟ್ಟ ಎಮೋಷನ್ಸ್ ಇಂದ ಹಿಡಿದು ಪ್ರತಿಯೊಂದು ಭಾವನೆನ ಬರೀ ಕಣ್ಣಲ್ಲೇ ತಮ್ಮ ಅಭಿನಯದ ಮೂಲಕನೇ ತಲುಪಿಸಿದ್ದಾರೆ ನವೀನ್ ಶಂಕರ್ ಅವರು. ಇನ್ನು ಆ ಹಂತದಿಂದ ಸಿನಿಮಾ ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ಕ್ಯಾರೆಕ್ಟರ್ ನಲ್ಲಿ ಸಾಕಷ್ಟು ಬದಲಾವಣೆ, ಒಂದೊಂದು ಭೇಟಿಯ ನಂತರ ಟ್ರಾನ್ಸ್ಫಾರ್ಮೇಶನ್ ನೋಡ್ತೀವಿ. ಅಂಡ್ ಅಲ್ಲಿವರೆಗೂ ಕ್ಯಾರೆಕ್ಟರ್ ಬೆಳಿತಾನೆ ಇರುತ್ತೆ, ಕನೆಕ್ಟ್ ಆದಷ್ಟು ಇನ್ನೂ ಆಳಕ್ಕೆ ಎಳ್ಕೊತಾ ಇರುತ್ತೆ. ಅದೇ ಹೇಳಿದ್ನಲ್ಲ, ಸೃಷ್ಟಿ ಮಾಡಿರೋ ನಿರ್ದೇಶಕರಿಗಿಂತ ನವೀನ್ ಶಂಕರ್ ಅವರು ಆ ಪಾತ್ರನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಅಂಡ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಗ್ ಅನ್ಸ್ಬಿಡ್ತು ಅಂದ್ರೆ, ಜರ್ನಿ ಒಳಗೆ ಕಳೆದು ಹೋಗಿರೋ ಸಿದ್ಧಾರ್ಥ್ ಎಲ್ಲರನ್ನೂ ತನ್ನೊಟ್ಟಿಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅಂಡ್ ಅದನ್ನ ಡೈರೆಕ್ಟರ್ ಅವರು ಜಸ್ಟ್ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾ ಇದಾರೆ ಅನ್ನೋ ಹಾಗೆ. ಅಂದ್ರೆ ಆ ಕ್ಯಾರೆಕ್ಟರ್ ಯಾವ ಎಕ್ಸ್ಟೆಂಟ್ಗೆ ಬೇಕಾದ್ರೂ ಹೋಗ್ಲಿ ಅಂತ ಫ್ರೀ ಬಿಟ್ಬಿಟ್ಟಿದ್ರು ಡೈರೆಕ್ಟರ್. ಸೊ ಅದರಿಂದಾನೇ ಇಲ್ಲಿ ಸುಮಾರು ಮ್ಯಾಜಿಕಲ್ ಮೂಮೆಂಟ್ಸ್ ಕ್ರಿಯೇಟ್ ಆಗಿದೆ. ವಾಟ್ ಅ ಕ್ಯಾರೆಕ್ಟರ್, ವಾಟ್ ಅ ಪರ್ಫಾರ್ಮೆನ್ಸ್. ಇಷ್ಟು ದಿನ ಬರೀ ಕ್ಯಾಪಬಿಲಿಟಿ ಇದೆ ಅಂತ ಕೋಟ್ ಮಾಡದೇ ಆಗಿತ್ತು. ಬಟ್ ಅವರು ಲಿಟ್ರಲ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ನಿಂತರು ಅಂದ್ರೆ ಎಷ್ಟು ಡೀಪ್ ಆಗಿ ಹೋಗ್ಬೋದು ಅಂತ ಇವತ್ತು ಅರ್ಥ ಮಾಡ್ಸಿದ್ದಾರೆ. ಇನ್ನು ಇಲ್ಲಿನ ಇಂಟ್ರಾಕ್ಷನ್ ಮತ್ತೆ ಸೀಕ್ವೆನ್ಸಸ್ ಬೇಕು ಅಂತಾನೆ ಕೆಲಸದಿಂದ ರಿಲೀವ್ ಮಾಡಿ ಬೆಣ್ಣೆ ಸವರೋ ಅಂತ ಕಂಪನಿಯವರು. ನೀವು ಹುಡುಗಿರಲ್ಲ ಒಂದೇ ಅನ್ನೋ ಡೈಲಾಗ್, ಆ ಟೋಟಲ್ ಬಾರ್ ಎಪಿಸೋಡ್, ಅದನ್ನ ತುಂಬಾ ಇಂಟೆನ್ಸ್ ಆಗಿ ಪ್ಲಾನ್ ಮಾಡಿದ್ದಾರೆ. ಬಟ್ ಪರ್ಸ್ನಲಿ ನನಗಿಲ್ಲಿ ಹಿಡಿಸಿದ್ದು ಆ ಕುರಿ ಕಾಯೋ ಹುಡುಗ ಮಲ್ಲಣ್ಣನ ಪಾತ್ರ. ಗೊತ್ತಿಲ್ಲದೆ ಇರೋ ಜಾಗ, ಅವರಿಬ್ಬರ ಭೇಟಿ, ಅಲ್ಲಿನ ಸಂಭಾಷಣೆ, ಸಂದರ್ಭಗಳು. ಅಂದ್ರೆ ಇದನ್ನ ಪೇಪರ್ ಮೇಲೆ ಬರೆದು ಹೇಳಿದ್ದಾರೆ, ಕ್ಯಾರೆಕ್ಟರ್ ಆರ್ಕ್ ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಎಸ್ಪೆಷಲಿ ಆ ಡೈಲಾಗ್ಸ್. ನೀವು ದೊಡ್ಡವರೆಲ್ಲ ಯಾಕೆ ಹಿಂಗೆ ಅರ್ಥ ಆಗ್ದಂಗ್ ಮಾತಾಡ್ತೀರಾ, ನಮ್ಮಪ್ಪ ಹೇಳ್ತಿದ್ದ ಬೆಂಗಳೂರಿನವ್ರನ್ನ ನಂಬೇಡ ಅಂತ. ಕಾರ್ ತಗೊಂಡೇನ್ ಕುರಿ ಮೇಯಿಸೋದಕ್ಕಾಗತ್ತಾ? ಹಾಗೆ ಸೈಕಲ್ನ ತಿರುಗಿಸಿದ ಕೂಡ್ಲೆ ಇನ್ನೊಂದ್ ರೌಂಡಾ ಅಂತ ಕೇಳಿದ್ದು, ಆ ಎಕ್ಸೈಟ್ಮೆಂಟ್, ಸನ್ನಿವೇಶ ಒಂದೊಳ್ಳೆ ಪ್ಲೆಸೆಂಟ್ ಫೀಲ್ ನ ಕೊಡ್ತು. ಅಲ್ಲಿ ಬರೀ ಆಕ್ಟಿಂಗ್ ಇತ್ತು ಅಂದಿದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅಂದಿದ್ರೆ ಓಕೆ ಚೆನ್ನಾಗ್ ಮಾಡಿದ್ದಾರೆ ಅಂತ ಅಪ್ರಿಶಿಯೇಟ್ ಮಾಡ್ಬೋದಾಗಿತ್ತು. ಆದ್ರೆ ಅದ್ಯಾವುದು ಅಭಿನಯ ಅಲ್ಲ. ಆ ಇನ್ನೋಸೆನ್ಸ್, ಪ್ರತಿ ವಿಷಯಕ್ಕೂ ರಿಯಾಕ್ಟ್ ಮಾಡಿದಂತ ರೀತಿ, ಅಲ್ಲಿನ ಎಲಿಮೆಂಟ್ಸ್ ಪ್ಯೂರ್ ನ್ಯಾಚುರಲ್ ಅಂಡ್ ಆರ್ಗ್ಯಾನಿಕ್. ಅದೇ ಎಲ್ಲೋ ಅವರದ್ದೇ ಜಾಗಕ್ಕೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿರೋ ತರ ಇತ್ತು. ಇನ್ನು ಅಪೂರ್ವ ಅವರ ಪಾತ್ರ, ಸಿದ್ಧಾರ್ಥ್ ಮತ್ತೆ ಅವಳ ಮಧ್ಯೆ ಇದ್ದಂತ ಕನ್ವರ್ಸೇಷನ್ಸ್. ಬಹುಶಃ ಈ ಕಥೆಯಲ್ಲಿ ಹೆಚ್ಚು ವಿಷಯಗಳು ಎಕ್ಸ್ಚೇಂಜ್ ಆಗಿದ್ದು, ಸಿದ್ಧಾರ್ಥ್ ಲೈಫ್ ರೀರೂಟ್ ಆಗಿದ್ದು ಅಂದ್ರೆ ಅದು ಇದೇ ಹಂತದಲ್ಲಿ. ಹೆಸರಲ್ಲೇನಿದೆ ಬಿಡಿ, ಇಂಜಿನಿಯರಿಂಗ್ ಒಂಥರ ನಮ್ಮ ಪರಂಪರೆ, ಬರವಣಿಗೆನೇ ಏನಕ್ಕೆ, ಈ ತರ ಪ್ರಶ್ನೆಗಳಾಗಿ ಬಂದಂತದ್ದು. ನಂತರ ಅಲ್ಲಿ ಸಿಗುವಂತ ಉತ್ತರ, ಆ ಸಂದರ್ಭ ಇನ್ನೂ ನೀಟಾಗಿ ಕಟ್ ಮಾಡೋದಾದ್ರೆ ಆ ಇಡೀ ಗೋಕರ್ಣ ಪೋರ್ಷನ್ಸ್ ತುಂಬಾನೇ ಎಫೆಕ್ಟಿವ್ ಆಗಿ ಬಂದಿದೆ. ಪ್ರಪಂಚದಲ್ಲಿ 2 ಥರದವ್ರು ಇರ್ತಾರೆ. ಅಯ್ಯೋ ನೋಡ್ದವ್ರು ಏನ್ ಅನ್ಕೋತಾರೋ ಏನೋ ಅಂತ ಯೋಚನೆ ಮಾಡ್ತಾ ಬದುಕೋರು. ಅರೆ ನೋಡ್ದವ್ರು ಏನಾದ್ರೂ ಅನ್ಕೊಳ್ಳಿ, ನನಗ್ ಬೇಕಾದಂಗೆನೆ ಬದುಕ್ತೀನಿ ಅಂತ ಇರೋರು. ಎರಡರಲ್ಲಿ ಯಾವ ತರ ಇದ್ರೂ ಕಷ್ಟ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಅಲ್ಲಿ ಬದುಕೋದಂದ್ರೇನೆ ಎಲ್ರಿಗೂ ಇಷ್ಟ. ಸೊ ಆ ಲೆಕ್ಕದಲ್ಲಿ ಸಿದ್ಧಾರ್ಥ್ ತಾನು ಇಲ್ಲಿವರೆಗೂ ಬಂದಿರೋದಕ್ಕೆ ನೋಡ್ದವ್ರು ಏನೇನ್ ಅಂದಿದಾರೋ ಅದೇ ಕಾರಣ. ಬಟ್ ಆ ಗೋಕರ್ಣ ಹುಡುಗಿ ಹಾಗಲ್ಲ. ಅವಳಿಗೆ ಒಂದು ಕ್ಲಾರಿಟಿ ಇದೆ, ಪ್ರತಿಯೊಂದಕ್ಕೂ ಉತ್ತರ ಇದೆ. ಅಟ್ಲೀಸ್ಟ್ ಅದನ್ನ ಸಪರೇಟ್ ಎಪಿಸೋಡ್ ಅಂತ ಕನ್ಸಿಡರ್ ಮಾಡಿದಾಗ. ಸೊ ಅದನ್ನ ತಂದಿರೋ ರೀತಿ, ಆ ಕ್ಯಾರೆಕ್ಟರ್ಸ್, ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು.
ಇನ್ನು ಇವೆಲ್ಲದರ ಹೊರತಾಗಿ ಸಿನಿಮಾದ ವಿಜುವಲ್ಸ್ ಚೆನ್ನಾಗಿತ್ತು, ಫೀಲ್ ಗುಡ್ ಅನುಭವಕ್ಕೆ ಏನು ಬೇಕೋ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಅಡಿಷನ್. ಹಾಗೆ ತುಂಬಾ ಕಡೆ ಸೈಲೆನ್ಸ್, ಆ ಮೌನಕ್ಕೆ ಬೆಲೆ ಕೊಟ್ಟಿರೋ ರೀತಿ, ಅದನ್ನ ಒಂದು ಭಾವನೆಯಾಗಿ ವ್ಯಕ್ತಪಡಿಸಿದ್ದು ಚೆನ್ನಾಗಿ ವರ್ಕ್ ಆಯ್ತು. ಇವನ್ ಮ್ಯೂಸಿಕ್ ಸಹ ತುಂಬಾ ಕಡೆ ಕಾಮ್ ಆಗಿ ಸಿನಿಮಾದ ಟೋನ್ಗೆ ತಕ್ಕ ಹಾಗೆ ಬಂದಿದೆ ಅಂತ ಹೇಳ್ತೀನಿ. ನೆಗೆಟಿವ್ಸ್ ಕಡೆ ಬಂದ್ರೆ, ಈ ಸಿನಿಮಾಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಅಂತ ಆಗ್ಲಿ, ವೆಲ್ ಡಿಫೈನ್ಡ್ ಸ್ಕ್ರೀನ್ ಪ್ಲೇ ಅಂತ ಆಗ್ಲಿ ಇಲ್ಲ. ಒಂದು ಪಾತ್ರ ಅದು ತನಗೆ ಬೇಕಾದ ಹಾಗೇನೆ ಬಿಹೇವ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇವನ್ ಜೊತೆಗೆ ಸಿಗುವಂತವ್ರು ಅಷ್ಟೇ, ನಮ್ಗೆ ಏನೋ ಕೊಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು ಅಂತ ಅಲ್ಲ, ನಾವಿರೋದೇ ಹೀಗೆ, ನೀವು ಹಾಗೇನೆ ನೋಡ್ಬೇಕು ಅನ್ನೋ ತರ ಪೋಟ್ರೆ ಆಗಿದಾವೆ. ಸೊ ಅದರಿಂದ ಇಲ್ಲಿ ಪ್ರಶ್ನೆಗಳು ಹುಟ್ಟತ್ವೆ, ಇದು ಹೀಗಾಗ್ಬಾರ್ದು ಅನ್ನೋ ತರ ಫೀಲ್ ಬರ್ತಾನೆ ಇರುತ್ತೆ. ಇನ್ನು ಜರ್ನಿ ಅದು ಅಷ್ಟೇ, ಒಂದು ರೂಟಲ್ಲಿ ಹೋಗೋದೇ ಇಲ್ಲ. ಒಂದು ಹಂತಕ್ಕೆ ಬಂದಾಗ್ಲೂ ಸಹ ಇದರ ಪರ್ಪಸ್ ಏನು, ಇವನ ಡೆಸ್ಟಿನಿ ಯಾವ ಕಡೆ ಅನ್ನೋದಕ್ಕೆ ಉತ್ತರನೇ ಸಿಗಲ್ಲ. ಪರ್ಸ್ನಲಿ ಅದನ್ನ ಇನ್ನೂ ಬೆಟರ್ ಮಾಡಬಹುದಾಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ಆ ಕೊನೆಯ 30 ನಿಮಿಷ, ಇಲ್ಲಿ ನೋಡ್ದವರು ಅಂದಂತ ಮಾತು ಸಿದ್ಧಾರ್ಥ್ಗೆ ತನ್ನ ತಾಯಿಯ ವಿಷಯದಿಂದ ಅಫೆಕ್ಟ್ ಆಗೋದಕ್ಕೆ ಶುರು ಆಯ್ತು ಅಂತ ನಿರ್ದೇಶಕರೇನೋ ಹೇಳಿಸ್ತಾರೆ. ಬಟ್ ಇನ್ ರಿಯಾಲಿಟಿ ಅವನನ್ನ ಹೆಚ್ಚಾಗಿ ಕಾಡಿದ್ದು, ಆತ ಕೊರಗಿದ್ದು ತನ್ನನ್ನ ಬಿಟ್ಟೋದಂತ ಹುಡುಗಿಯ ವಿಷಯಕ್ಕೆ. ಅಂಡ್ ಅದೇನೆ ಎಲ್ಲಾ ಕಡೆ ಇಂಟರ್ಪ್ರಿಟ್ ಆಗ್ತಾ ಇರತ್ತೆ. ಇವನ್ ಗೋಕರ್ಣದಲ್ಲಿ ಹುಡುಗಿ ಸಿಕ್ಕದ ಮೇಲೆ ಅವನಲ್ಲಾದಂತ ಬದಲಾವಣೆ ಕೂಡ ಅದನ್ನೇ ಹೇಳುತ್ತೆ. ಬ್ರೇಕಪ್ ಆಗಿದ್ದಕ್ಕೇನೆ ಸಿದ್ಧಾರ್ಥ್ ಈ ತರ ಡಿಪ್ರೆಷನ್ಗೆ ಹೋಗಿದ್ದ, ಈಗ ಮತ್ತೊಬ್ಳು ಸಿಕ್ಕಿ ರಿಕವರಿ ಕಡೆಗೆ ಬರ್ತಾ ಇದ್ದಾನೆ ಅಂತ. ಸೊ ಹಾಗಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಅಮ್ಮನ ಜೊತೆ ಇದ್ದಂತ ಕನ್ವರ್ಸೇಷನ್, ಇಂಟ್ರಾಕ್ಷನ್ ಅದು ಅಷ್ಟು ಪ್ರಭಾವನ ಬೀರ್ಲಿಲ್ಲ. ಅದರಿಂದ ಯಾವುದೇ ತರ ವ್ಯಾಲ್ಯೂ ಸಹ ಆಡ್ ಆಗ್ಲಿಲ್ಲ. ಆಲ್ಸೋ ಫಿಲ್ಮ್ ನ ಎಂಡ್ ಮಾಡಿದಂತ ರೀತಿ, ಐ ಡೋಂಟ್ ನೋ ಏನ್ ಇಂಟೆನ್ಷನ್ ಇತ್ತು ಅಂತ, ಬಟ್ ಆತನ ಜೀವನದಲ್ಲಿ ನಡೆದಿದ್ದು ಆ ಫ್ರಸ್ಟ್ರೇಷನ್ ಎಲ್ಲಾ ಬರೀ ಒಂದು ಲವ್ಗೋಸ್ಕರ ಅಷ್ಟೇನಾ ಅನ್ನೋ ತರ ಆಗ್ಬಿಡುತ್ತೆ. ಸೊ ಅದು ಕೂಡ ಅಷ್ಟು ಹಿಡಿಸ್ಲಿಲ್ಲ. ಟೋಟಲ್ ಆಗಿ ಇಟ್ಸ್ ಅ ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಕಥೆ ಡೀಸೆಂಟ್ ಆಗಿನೇ ಇರೋದು, ಬಟ್ ಗುಡ್ ವಾಚ್ ಆಗೋದಕ್ಕೆ ಮುಖ್ಯ ಕಾರಣನೇ ನವೀನ್ ಚಕರ್ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಸೊ ನೀವು ಈ ರೀತಿಯ ಒಂದು ಅನ್ಡಿಫೈನ್ಡ್ ಜರ್ನಿನ ಇಷ್ಟಪಡ್ತೀರಾ, ಫಿಲಾಸಫಿಕಲ್ ಫೀಲ್ ಗುಡ್ ಮೂವಿನ ನೋಡೋದಕ್ಕೆ ಬಯಸ್ತೀರಾ ಅಂದ್ರೆ ಖಂಡಿತ ಸಿನಿಮಾಗೆ ಹೋಗ್ಬೋದು. ಬಟ್ ಫ್ಯಾಮಿಲಿ ಜೊತೆಗಾದ್ರೆ ಕೆಲವು ಕಡೆ ಮುಜುಗರ ಆಗತ್ತೆ. ಸೊ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಸರಿ, ಇದಿಷ್ಟು ನಾನು ಸಿನಿಮಾ ನೋಡಿ ಅನ್ಬೇಕು ಅನ್ಕೊಂಡಂತ ವಿಚಾರಗಳು. ಇದನ್ನ ಆಲ್ರೆಡಿ ನೋಡಾಗಿರೋ ನೀವುಗಳು ಬೇರೆ ಯಾರು ಏನ್ ಅನ್ಕೋತಾರೆ ಅಂತ ಅನ್ಕೊಳ್ದೇನೆ ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.